ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನಗಳ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಇವತ್ತು ಎಲ್ಲರಲ್ಲೂ ಮೂಡಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ವೀರವಸಂತರಾಯರು ಯಾವಾಗ ಬರ್ತಾರೆ, ಯಾವ ಡೇಟ್ ಕೊಟ್ಟಿದ್ದಾರೆ, ಯಾವ ದಿನಾಂಕ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಸುಮಾರು ಜನಗಳ ಒಂದು ಪ್ರಶ್ನೆ ಆಗಿದೆ, ಕುತೂಹಲನೂ ಕೂಡ ಆಗಿದೆ. ಅದ್ರ ಬಗ್ಗೆ ನಮ್ಮ ಕೆ ಗುರುದೇವ್ ರಮಣ್ಣವರು ಏನ್ ಹೇಳ್ತಾರೆ ಅಂತ ನಾವು ಯಾವ ರೀತಿ ಯಾವ ಡೇಟಾ ಏನಾದ್ರು ಸಿಕ್ಕಿದ್ಯಾ ಅಂತ ಹೇಳಿದ್ರೆ, ಅವರು ಹಲವಾರು ಕಾಲಜ್ಞಾನಗಳನ್ನ ಸಂಗ್ರಹಿಸಿ ಮಾಡಿಟ್ಕೊಂಡು ಅದ್ರ ಬಗ್ಗೆ ಎಲ್ಲ ಒಂದು ತನಿಖೆ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅದಕ್ಕೋಸ್ಕರ ಅವರಿಂದ ಏನು ಉತ್ತರ ಸಿಗುತ್ತೆ, ವೀರವಸಂತರಾಯರು ಯಾವಾಗ ಬರ್ತಾರೆ, ಯಾವ ರೀತಿ ಒಂದು ಬರ್ತಕ್ಕಂಥ ಸಮಯ ಇದೆ ಅಂತಕ್ಕಂಥದ್ದನ್ನ ನಾವು ಕೇಳ್ತಾ ಹೋಗೋಣ. ಗುರುದೇವಣ್ಣ ನಮಸ್ಕಾರ. ನಮಸ್ತೆ. ಇವತ್ತು ನಮ್ಮಲ್ಲಿ ಎಲ್ಲರಲ್ಲೂ ಮೂಡಿರ್ತಕ್ಕಂಥ ಪ್ರಶ್ನೆ, ಕಾಲಜ್ಞಾನ ಓದಿರೋರಾಗ್ಬೋದು, ಅಥವಾ ಕಾಲಜ್ಞಾನನ ಪೂಜೆ ಮಾಡ್ತಕ್ಕಂಥವ್ರ ಆಗ್ಬೋದು, ಅಥವಾ ಕಾಲಜ್ಞಾನನ ಒಂದು ಟೀಕೆ ಮಾಡೋ ಅಂತವ್ರ ಆಗ್ಬೋದು, ಪ್ರತಿಯೊಬ್ಬರಲ್ಲೂ ಒಂದು ಪ್ರಶ್ನೆ ಮೂಡ್ ಬರ್ತಾ ಇದೆ. ಕೆಲವ್ರು ಏನ್ ಮಾಡ್ತಿದ್ರು, ಹಿಂದಿನ ಕಾಲಕ್ಕೆ ವೀರವಸಂತರಾಯರು 2012 ಬರ್ತಾರೆ ಅಂತಾನು ಕೂಡ ಹೇಳಿದ್ರು, 2010 ಬಂದ್ಬಿಡ್ತಾರೆ ಅಂತ ಹೇಳಿದ್ರು. ಹಲವಾರು ಒಂದು ದಿನಾಂಕಗಳನ್ನ ತಿಳಿಸ್ತಾ ಇದ್ರು, ಈ ರೀತಿ ಬಂದ್ಬಿಡ್ತಾರೆ, ಈಗ ಬರ್ತಾರೆ ಅವರ ಅವತಾರ ತಳ್ಕೊಂಡು ಅಂತ. ಅದರಲ್ಲಿ ನಿಮ್ಮ ಉತ್ತರ ಏನ್ ಸಿಗ್ಬೋದು? ವೀರವಸಂತರಾಯರು ಯಾವಾಗ ಬರ್ತಾರೆ, ಕಲಿಯುಗ ಅಂತ್ಯ ಯಾವಾಗ ಆಗ್ತದೆ? ಅವರು ಏನ್ ಹೇಳಿದ್ದಾರೆ ಕಾಲಜ್ಞಾನದಲ್ಲಿ, ವೀರವಸಂತರಾಯರು ಬಂದ ಕೂಡಲೇ ಕಲಿಯುಗ ಅಂತ್ಯ, ಸತ್ಯಯುಗ ಪ್ರಾರಂಭ ಅಂತಾನು ಕೂಡ ಹೇಳಿದ್ರೆ, ವೀರವಸಂತರಾಯರು ಬರ್ತಕ್ಕಂಥ ಅದ್ರ ಮಾಹಿತಿಗಳೇನಾದ್ರು ಕೊಡೋದಕ್ಕೆ ಮುಂದಾಗ್ತಿರ? ಇದು ಏನಾಗ್ತಾ ಇದೆ ಅಂತಂದ್ರೆ, ಬಹಳಷ್ಟು ಜನಗಳಿಗೆ ಒಂಥರ ಕಕ್ಕಾಬಿಕ್ಕಿ ಆಗ್ತಕ್ಕಂಥ ದಿಕ್ಕಲ್ಲಿ ಈ ದಿನಾಂಕಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕೆಲವು ಕ್ಯಾಲೆಂಡರ್ಗಳ ಆಧಾರದ ಮೇಲೆ, ಅದರಲ್ಲೂ ವಿಶೇಷವಾಗಿ ಮಾಯನ್ ಕ್ಯಾಲೆಂಡರ್ ಅಂತ, ಮಾಯನ್ನರು ಅಂತಕ್ಕಂಥ ಒಂದು ಅಂತಕ್ಕಂಥ ಒಂದು ಜನಾಂಗ. ಆ ಮಾಯನ್ನರ ಕ್ಯಾಲೆಂಡರಿನ ಆಧಾರದ ಮೇಲೆ 2012ಕ್ಕೆ ವಿಶ್ವದ ಅಂತ್ಯ ಆಗೋಗ್ಬಿಡುತ್ತೆ ಅಂತ ನಿಖರವಾಗಿ ಹೇಳ್ಬಿಟ್ಟಿದ್ರು. 2012 ಎಂಡ್ ಆಫ್ ದಿ ವರ್ಲ್ಡ್ ಅಂತ ಪಿಕ್ಚರೇ ತೆಗೆದ್ಬಿಟ್ರು. 2012 ಎಂಡ್ ಆಫ್ ದಿ ವರ್ಲ್ಡ್ ಅಂತ. ಅದು ಮಾಯನ್ ಕ್ಯಾಲೆಂಡರಿನ ಆಧಾರದ ಮೇಲೆ ಆ ಡೇಟ್ ಅನ್ನ ಹೇಳಿದ್ರು. ಆಮೇಲೆ ಬೇರೆಯವರು ಬರ್ತಿರ್ತಕ್ಕಂಥ ವಿದೇಶಿ ಕಾಲಜ್ಞಾನಗಳಲ್ಲಿ ಬರ್ತಕ್ಕಂಥ ಇವರು ಡೂಮ್ಸ್ ಡೇ 1999 1999ಕ್ಕೆ ಅಂತ್ಯ ಅಂತಾನು ಹೇಳ್ಬಿಟ್ಟು. ಇದು ಲೆಕ್ಕಾಚಾರ ತಪ್ಪಿದು. ಈ ಒಂದು ಲೆಕ್ಕಾಚಾರಗಳನ್ನ ಇದು ಮಾಡೋದ್ರಲ್ಲಿ ಕಾಲ ನಿರ್ಣಯ ಅಂತಕ್ಕಂಥ ಒಂದು ಪುಸ್ತಕ ಇದೆ. ತದ್ದಲಸೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕಾಲ ನಿರ್ಣಯದ ಬಗ್ಗೆ ಒಂದು ಇದನ್ನೇ ಬರೆದಿದ್ದಾರೆ. ಅದರ ಬಗ್ಗೆ ಒಂದು ಗಂಭೀರವಾಗಿ ಚರ್ಚೆ ಮಾಡ್ಬೇಕಾಗತ್ತೆ. ಅದನ್ನ ನಾನು ಕ್ಲಿಪ್ಪಿಂಗ್ಸ್ ತಗೊಂಡ್ಬಂದು ಇಟ್ಕೊಂಡು ಮಾತಾಡ್ತೀನಿ. ಅದು ಜನಕ್ಕೆ ಮಾಹಿತಿ, ಅದನ್ನ ನಾವು ಅವ್ರಿಗೆ ಜೆರಾಕ್ಸು ಕೊಡ್ಬೋದು, ಅದನ್ನ ಅಧ್ಯಯನ ಮಾಡ್ಬೋದು. ಇಲ್ಲಿ ಮಾಯನ್ ಕ್ಯಾಲೆಂಡರಿನ ಪ್ರಕಾರ 2012ಕ್ಕೆ ಪ್ರಪಂಚ ಹೊರಟೋಗ್ತದೆ ಅಂತಾನು ಹೇಳಿದ್ರು, ಏನೂ ಆಗ್ಲಿಲ್ಲ. 1999ಕ್ಕೆ ಹೊರಟೋಗ್ತದೆ ಅಂತ ಹೇಳಿದ್ರು, ಅವಾಗೂ ಏನೂ ಆಗಿಲ್ಲ. 1962 ಅಷ್ಟಗ್ರಹ ಕೂಟಗಳು ಏರ್ಪಡ್ತದೆ ಅಂದ್ರು, ಅವಾಗ ಏನೋ ಹೆಚ್ಚು ಕಮ್ಮಿ ಆಗ್ತದೆ ಅಂದ್ರೆ ಅವಾಗೂ ಏನೂ ಆಗಿಲ್ಲ. ಮೊನ್ನೆ ಕೂಡ ಅಷ್ಟಗ್ರಹಗಳು ಕೂಡಿದ್ವು, ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಬರೀ ಭಾರತ, ಕರ್ನಾಟಕ, ಆಂಧ್ರ, ತಮಿಳುನಾಡು, ಪಾಂಡಿಚೇರಿ, ಕೇರಳ ಅಲ್ಲ, ವಿಶ್ವದ ಮೂಲೆ ಮೂಲೆಗಳಲ್ಲಿ ಭಯಂಕರವಾದ ಅವಘಡಗಳು ಸಂಭವಿಸ್ತಾ ಇದ್ದಾವೆ, ಭೂಕುಸಿತಗಳು ಆಗ್ತಾ ಇದ್ದಾವೆ. ಟರ್ಕಿ ದೇಶ ತನ್ನ ಜಾಗವನ್ನ ಬಿಟ್ಟು 10 ಅಡಿ ಮುಂದಕ್ಕೆ ಹೋಗಿದೆ. ಹಿಮಾಲಯ ಪರ್ವತದ ತಪ್ಪಲಲ್ಲಿ ಬರತಕ್ಕಂಥ ಜೋಶಿ ಮಠ ಕೆಳಕ್ಕೆ ಕುಸಿತಾ ಇದೆ. ಹಿಮಾಲಯ ಪರ್ವತ ಅತಿ ಶೀಘ್ರದಲ್ಲಿ ಗಡಗಡ ನಡಗತ್ತೆ. ಇದರ ಕೇಂದ್ರ ಬಿಂದು ಎಲ್ಲಿದೆ ಅಂತಂದ್ರೆ ಡೆಹ್ರಾಡೂನು ಮತ್ತು ಕಠ್ಮಂಡು. ಡೆಹ್ರಾಡೂನು ವೆಸ್ಟ್ ಬೆಂಗಾಲು, ಕಠ್ಮಂಡು ನೇಪಾಳ. ಇದರ ಮಧ್ಯೆ ಹಿಮಾಲಯದ ತಪ್ಪಲಲ್ಲಿ ಒಂದು ಭಯಂಕರವಾದ ಭೂಕಂಪನದ ಕೇಂದ್ರ ಬಿಂದು ರೆಡಿಯಾಗಿದೆ. ಇದರ ಬಗ್ಗೆ ಖ್ಯಾತ ವಿಜ್ಞಾನಿ ರೋಜರ್ ಬಿಲ್ಹ್ಯಾಮ್ ಅಂತಕ್ಕಂಥವನು ಮಾಹಿತಿಯನ್ನ ಕೊಟ್ಬಿಟ್ಟಿದ್ದಾನೆ. ರಿಕ್ಟರ್ ಮಾಪಕದಲ್ಲಿ ಆ ಭೂಕಂಪದ ತೀವ್ರತೆ 8.9 ಇರುತ್ತೆ. 8.9ರ ತೀವ್ರತೆಯ ಭೂಕಂಪನ ಸಂಭವಿಸುತ್ತೆ ಅಂತ ಹೇಳಿದಾನೆ. ಅದು ಸಂಭವಿಸಿದ್ರೆ ನಮಗೆ ಉತ್ತರ ಭಾರತ ಸಿಗೋದಿಲ್ಲ. ಇದು ಪಕ್ಕಾ ಸತ್ಯ. ಎಫೋಫಿಸ್ 99942 ಅಂತಕ್ಕಂಥ ಕ್ಷುದ್ರಗ್ರಹ ಹೊಡೆದು ಬಿಟ್ರು ಕೋಟ್ಯಾಂತರ ಜನ ಸಾಯ್ತಾರೆ ಅಂತ ಮೊನ್ನೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ.
14 ಕೊಡಿಬೇಕಾಯ್ತು 19 ಹೋಯ್ತು, 19 ಕೊಡಿಬೇಕಾಗಿದ್ದು 21 ಹೋಯ್ತು, 21 ಹೋಗಿ ಬಂದು 25ರಲ್ಲಿ ಇದೀವಿ. ಈಗ ಕರೆಕ್ಟ್ ಆದ ಡೇಟ್ ಹೇಳ್ತಾ ಇದಾರೆ 29 ಹೊಡೆದೇ ಹೊಡೆಯತ್ತೆ. ಅಂದ್ರೆ ವಿಜ್ಞಾನಿಗಳೇ 4 ಸಾರಿ ಮುಂದಕ್ಕೆ ಹೋದ್ರು. ಇನ್ನು ಕಾಲಜ್ಞಾನಿಗಳದ್ದು ಮುಂದಕ್ಕೆ ಹೋಗಲ್ಲ, ಅವ್ರು ಹೇಳಿ ಟೈಮ್ಗೆ ಆಗ್ತದೆ. ಅದು ಹೇಗಾಗ್ತದೆ ಅಂತ ನಾನು ನಿಖರವಾಗಿ ಹೇಳ್ತೀನಿ. ನಮಗೆ ಈ ಒಂದು ಪ್ರಭವ ನಾಮ ಸಂವತ್ಸರದಿಂದ ಅಕ್ಷಯನಾಮ ಸಂವತ್ಸರ, ಪ್ರಭವನಾಮ ಸಂವತ್ಸರದಿಂದ ಅಕ್ಷಯನಾಮ ಸಂವತ್ಸರ ಬರೋ ಅಷ್ಟೊತ್ತಿಗೆ ಅದು 60 ವರ್ಷಗಳ ಒಂದು ಚಕ್ರ. 60 ವರ್ಷಗಳ ಚಕ್ರ ಅದು. ಪ್ರತಿ 60 ವರ್ಷಕ್ಕೊಂದ್ಸರಿ ಮತ್ತೆ ಪ್ರಭವದಿಂದ ಅಕ್ಷಯಕ್ಕೆ ಹೋಗ್ತಾನೆ ಇರ್ತೀವಿ. ನಮಗೆ ಜನವರಿ, ಫೆಬ್ರವರಿ, ಡಿಸೆಂಬರ್ ಬಂದ್ ಮತ್ತೆ ಜನವರಿಗೆ ಬಂದ ಆ ಚಕ್ರ. ಶರಣರ ಕಾಲಜ್ಞಾನದಲ್ಲಿ ಹೇಳ್ತಾರೆ, ಈ ಸಂವತ್ಸರಗಳ 60 ಸಂವತ್ಸರಗಳ ಚಕ್ರ ಏನಿದೆ ಅವು 13 ಚಕ್ರಗಳು ಉರುಳಿದ ನಂತರ, 13 ಚಕ್ರ ಅಂತಂದ್ರೆ 780 ವರ್ಷ. 60 × 7 780 ವರ್ಷ. ಅವ್ರು ಹೇಳಿದ್ದು 12ನೇ ಶತಮಾನ 1200ನೇ ಇಸ್ವಿಲಿ ಶರಣರು ಹೇಳಿರೋದು. 1200 + 780 1980. ಸೊ 13 ಚಕ್ರಗಳಿಗೆ 1980 ಆಯ್ತು. ಅದಾದ ನಂತರ ಬರುವ ಇನ್ನೊಂದು ಚಕ್ರ ಅಂದ್ರೆ ಇನ್ನು 60 ತಿಂಗಳ ಚಕ್ರ. ಅಲ್ಲಿಗೆ 1980 + 60 2040. 2040ನೇ ಇಸ್ವಿಯ ಒಳಗಾಗಿ ಅಂದ್ರೆ ಇನ್ನು ಕೇವಲ 15 ವರ್ಷದ ಒಳಗಾಗಿ ಏನೇನೋ ಅಲ್ಲೋಲ ಕಲ್ಲೋಲಗಳು ಆಗೋಗ್ತವೆ. ಇದು ಡೇಟು. ಇದನ್ನ ಯಾರು ಏನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಇದ್ರ ಬಗ್ಗೆ 40ರ ಒಳಗಾಗಿ ಇಡೀ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲಗಳಿದ್ದು ಒಂದು ಇಡೀ ಸಂಪೂರ್ಣ ಒಬ್ಬ ಮನುಷ್ಯನಿಗೆ ಸ್ಟ್ರೋಕ್ ಹೊಡೆಯುತ್ತೆ. ಸ್ಟ್ರೋಕ್ ಹೊಡೆದಾದ್ಮೇಲೆ ಉಳಿದು ಬಿಡ್ತಾನ ಅವನು. ಉಳಿದಂತವನಿಗೆ ಮತ್ತೆ ಶಕ್ತಿ ಮಾಮೂಲಿ ಬಂದು ನೀನು ವಾಕ್ ಮಾಡಪ್ಪ, ಇಂಥ ಆಹಾರ ತಗೋ, ನೀನ್ ಹೀಗೆ ಇರು, ಬಾಡಿ ಶಾಖ ಬರೋದಕ್ಕಾಗಿ ಇಂಥ ಪದಾರ್ಥಗಳೇ ಉಪಯೋಗಿಸು, ಆಮೇಲೆ ನೀನ್ ಚೆನ್ನಾಗಿ ನಡ್ಕೊಂಡು ಓಡಾಡ್ತೀಯ ಅಂತ ಒಬ್ಬ ಸ್ಟ್ರೋಕ್ ಆದ ವ್ಯಕ್ತಿಗೆ ಏನ್ ನಾವು ಒಂದು ಚಿಕಿತ್ಸೆಯ ಇದನ್ನ ನಾವು ಹೇಳ್ಕೊಡ್ತೀವೋ ಹಾಗೆ ಭೂಮಿ ಒಂದು ಕಂಟ್ರೋಲ್ಗೆ ಬಂದು ಸೊರೋಗೋದಕ್ಕೆ 2060ನೇ ಇಸ್ವಿ ಹಿಡಿಯುತ್ತೆ. ಇದನ್ನ ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು 60ನೇ ಇಸ್ವಿವರೆಗೂ ಡೇಟ್ ಕೊಟ್ಟಿದ್ದಾರೆ. ಅಂದ್ರೆ ನಂದನ ಆನಂದಕ್ಕೂ ಮಧ್ಯೆ, ನಂದನಾಮ ಸಂವತ್ಸರ ಆನಂದನಾಮ 2034, ಇದರ ಮಧ್ಯೆ ನಾನು ಅವತರಿಸಿ ಬರ್ತೀನಿ. ಅಲ್ಲಿಂದ ಬಂದಾದ ಮೇಲೆ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗತ್ತೆ. ಕೆಟ್ಟದ್ದರನ್ನ ಅಳಿಸಿ ಬಿಸಾಕಿ ಒಳ್ಳೇದನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ಸಾಗುತ್ತೆ. ಒಳ್ಳೇದು ಉಳಿಯುತ್ತೆ, ಇದು ಕೆಟ್ಟದ್ದು ಹೋಗುತ್ತೆ. ಜರಡಿ ಹಿಡಿಯ ಕೆಲಸ, ಜರಡಿ ಹಿಡಿದ್ರೆ ಜಳ್ಳು ಕೆಳಗೆ ಬೀಳ್ತದೆ, ಗಟ್ಟಿ ಕಾಳು ಮೇಲೆ ಇರುತ್ತೆ. ಆ ಕೆಲಸ ಜರಡಿ ಹಿಡಿಯ ಕೆಲಸ. ಪ್ರಪಂಚದಲ್ಲಿ ಬೆಳವಣಿಗೆಯನ್ನ ಹೆಸರು ಅಭಿವೃದ್ಧಿ ಅಭಿವೃದ್ಧಿ ಬೆಳವಣಿಗೆ ಬೆಳವಣಿಗೆ ಅನ್ನೋದು ಅಪಾರವಾಗಿ ಬೆಳೆದ್ಬಿಟ್ಟವನೇ ಮನುಷ್ಯ. ಆ ಬೆಳೆದಿರ್ತಕ್ಕಂಥ ಅಪಾರವಾದ ಅಭಿವೃದ್ಧಿಯ ಬೆಳೆಯನ್ನ ತಗೊಂಡ್ಬಂದು ಇಂಥ ಜಾಗದಲ್ಲಿ ಕಣ ಸುರದಂಗ್ ಸುರಿದು ಬಿಟ್ಟವನೇ. ಜರಡಿ ಹಿಡಿತಾವ್ರೆ ಇವಾಗ. ಅದನ್ನ ಜರಡಿ ಹಿಡಿದು ಬೇಕಾದ ಮನುಷ್ಯರಿಗೆ ತಿನ್ನೋದಕ್ಕೆ ಹಂಚ್ಬಿಟ್ಟು ಮುಂದಿನ ಬೆಳೆಗೆ ಗಟ್ಟಿ ಕಾಳನ್ನ ಇಂಗಿಡಿಸಿಟ್ಕೋತಾರಲ್ಲ, ಆತರ ಇಂಗಿಡಿಸಿಟ್ಕೊಳ್ಳೋ ಕೆಲಸ ಈಗ ನಡೆಯುತ್ತೆ. ಇದನ್ನ ಪ್ರಳಯ ಅಂತ ನಾವು ಕರ್ಕೋಬೇಕು. 2040ರ ಒಳಗಾಗಿ ಅಲ್ಲೋಲ ಕಲ್ಲೋಲಗಳು ಖಂಡಿತ ಕಟ್ಟಿಟ್ಟ ಬುತ್ತಿ. ಇವತ್ತು ವೈಜ್ಞಾನಿಕವಾಗೂ ಕೂಡ ಕೆಲವು ವಿಚಿತ್ರವಾದ ಬದಲಾವಣೆಗಳು ಆಗ್ತವೆ ಅಂತ ಹೇಳ್ತಾರೆ. ಅದನ್ನ ನಾನು ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದ್ರೆ ಇಲ್ಲಿ ಅಂತಂದ್ರೆ ಅದು ಕಾಂಟ್ರವರ್ಸಿಗಳು ಬೇಡ. ಅದು ನಮ್ಗೆ ಅದು ಅನಾವಶ್ಯಕ. ಅದು ಏನಾಗಬೇಕು ಅದು ಹಾಗೇ ಆಗುತ್ತೆ. ಅದು ಅದನ್ನ ಅಲ್ಗೂ ಒಂದು ಟಿವಿ ಚಾನಲ್ ಅಲ್ಲಿ ಅದರ ಬಗ್ಗೆ ಬಿಚ್ಚಿ ಮಾತಾಡದೆ. ಯಾಕೆಂದ್ರೆ ಅದನ್ನ ಅಲ್ಗೂನು ಪೂರ್ಣ ಸತ್ಯ ಹೇಳಕ್ ಆಗಲ್ಲ. ಪೂರ್ಣ ಸತ್ಯ ಹೇಳಕ್ ಹೋದ್ರೆ ಅದು ಬಹಳ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ದೊಡ್ಡದಾಗಿ ಹೇಳಿದ್ದೀನಿ. ಅದು ಹೇಳ್ಬಹುದು, ಅದರಿಂದ ತೊಂದರೆ ಇಲ್ಲ. ಆ ತರದ ಅಲ್ಲೋಲ ಕಲ್ಲೋಲಗಳು ಆಗತ್ತೆ. ಇದಕ್ಕೆ ನಿಖರವಾದ ಡೇಟು ಇವತ್ತು ವಿಜ್ಞಾನಿಗಳೇ ಕೊಡ್ಲಿ. ಡೆಹ್ರಾಡೂನ್ ಕಠ್ಮಂಡುಲಿ ಕೇಂದ್ರ ಬಿಂದು ಇದೆ. ಅದರ ಅಲ್ಲಿ ಭೂಕಂಪ ಇಂಥ ಡೇಟ್ಗೆ ಇಷ್ಟ ಟೈಮ್ಗೆ ಆಗ್ತದೆ ಅಂತ ಯಾರ ವಿಜ್ಞಾನಿ ಹೇಳಿ ನೋಡೋಣ. ಆಗೋದಿಲ್ಲ, ಆಗಲ್ಲ. ವಿಜ್ಞಾನಿಗಳ ಕೈನಾಗೆ ಆಗಲ್ಲ, ಹೇಳಿದ್ರು ಕೂಡ ಅದು ನಡೆಯಲ್ಲ. ಹಂಗಾಗಿ ಯಾವಾಗ ಏನಾಗಬೇಕು ಅದಾಗೋಗುತ್ತೆ. ವಿಜ್ಞಾನನೂ ನುಡಿಯಕ್ ಆಗದೆ ಇರತಕ್ಕಂಥ ಕೆಲವು ಸತ್ಯಗಳನ್ನ ನಿಗೂಢವಾಗಿ ಕಾಲಜ್ಞಾನ ಇಟ್ಟಿದೆ. ಅದರ ಅವಧಿ ಮುಂದಿನ 2040ರ ಒಳಗಾಗಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟಿದ್ದೀರಾ. ನೋಡಿ ವೀಕ್ಷಕರೇ, ಇವತ್ತು ನಮ್ಮಗಳಲ್ಲಿ ಇರ್ತಕ್ಕಂಥ ಕುತೂಹಲ ಇರ್ತಕ್ಕಂಥ ಪ್ರಶ್ನೆ ಇತ್ತು, ವೀರವಸಂತರಾಯರು ಯಾವಾಗ ಬರ್ತಾರೆ ಅಂತಕ್ಕಂಥ ಕುತೂಹಲ ಎಲ್ರಿಗೂ ಮೂಡಿತ್ತು. ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾನೆ ಇದ್ರಿ, ಒಂದು ಮಗು ಜನನ ಆಗ ಡೇಟ್ಗಳ ಬಗ್ಗೆ, ಮರಣ ಆಗ ಒಂದು ಮನುಷ್ಯ ಆಗ ಮರಣ ಬಗ್ಗೆ ಯಾರು ಒಂದು ನಿರ್ಣಯ ಮಾಡಕ್ ಆಗೋದಿಲ್ಲ, ಅಥವಾ ಖಚಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ ಅಂತಾನು ಕೂಡ ಹೇಳಿದ್ರಿ. ನಾವು ಹೇಳ್ತಾನೆ ಇದ್ರಿ,
ಅಥವಾ ಒಬ್ಬ ವೈದ್ಯರು 9 ತಿಂಗಳಿಗೆ ಮಗು ಜನನ ಆಗುತ್ತೆ. 9 ತಿಂಗಳಾದ್ಮೇಲೆ ಮಗು ಜನನ ಆಗ್ಲೇಬೇಕು ಅಂತ ವೈದ್ಯರು ಹೇಳ್ತಾರೆ. ಇಂಥ ಸಮಯಕ್ಕೆ ಇಂಥ ಗಳಿಗೆಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತಲೂ ಕೂಡ ವೈದ್ಯರು ಹೇಳ್ತಾರೆ. ಯಾಕಂದ್ರೆ 2 ದಿವಸ 3 ದಿವಸ ಏರುಪೇರು ಹಾಗೇ ಆಗುತ್ತೆ. ಸಾವನ್ನು ಕೂಡ ಹಾಗೇನೆ ಏರುಪೇರು ಹಾಗೆ ಆಗುತ್ತೆ. ಇವತ್ತು ನಮ್ಮ ಗುರುದೇವ್ ಅಣ್ಣವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ 2040 ಖಚಿತವಾಗಿ ವೀರ ವಸಂತರಾಯರ ಆಡಳಿತ ಬಂದೇ ಬರ್ತದೆ. ಕಲಿಯುಗ ಅಂತ್ಯ ಹಾಗೆ ಆಗುತ್ತೆ. ಭೂಮಿ ಮೇಲೆ ನಡೆಯಬಾರ್ದೆಲ್ಲ ನಡೆದೋಗುತ್ತೆ. ಅಷ್ಟರೊಳಗಡೆ ವೀರ ವಸಂತರಾಯ ಬಂದೇ ಬರ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದರೆ, ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ ರೀತಿ ಕಾಲಜ್ಞಾನದಲ್ಲಿ ಇನ್ನ ಏನೆಲ್ಲ ಅದ್ಭುತಗಳನ್ನ ಉಲ್ಲೇಖನ ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿಗಳೇನಾದ್ರೂ ಇದೆಯಾ, ಆ ಘಟನೆಗಳನ್ನ ನಡೆದು ಹೋಗಿರ್ತಕ್ಕಂಥದ್ದು ಸಾಕ್ಷಿಗಳೇನಾದ್ರು ಇದೆಯಾ ಅಂತಕ್ಕಂಥದ್ದನ್ನ ಮುಂದೆ ನಾವು ಮಾತಾಡ್ತಾ ತಿಳ್ಕೊಂತ ಹೋಗೋಣ. ಇಷ್ಟನ್ನು ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ನಮಸ್ಕಾರ. ತಮಗೂ ಕೂಡ ನಮಸ್ಕಾರ.